ಅದಕ್ಕಾಗಿ ಸರ್ಕಾರ ಇದೆ, ಸಚಿವರಿದ್ದಾರೆ. ನಾನು ಸ್ಪೀಕರ್ ಆಗಿ ಬಗ್ಗೆ ಮಾತಾಡಲಿಕ್ಕೆ ತೀರ್ಮಾನ ಕೊಡೋದು ಯಾವುದು ವಿಚಾರ ಇಲ್ಲ. ಅದರ ಹಿಂದೆ ಏನುಂಟು, ಅದರ ಮುಂದೆ ನಮಗೇನು ಗೊತ್ತಿಲ್ಲ. ಇಂಥ ಘಟನೆಯಿಂದಲೇ ಇವತ್ತು ಜನಸಾಮಾನ್ಯರು ಜನಪ್ರತಿನಿಧಿಗಳಿಗೆ ಗೌರವ ಕೊಡೋದು ಕಡಿಮೆ ಆಗ್ತಾ ಬರುವುದು. ಇಲ್ಲ, ಅಷ್ಟು ಅರ್ಜೆಂಟ್ ಇಲ್ಲ. 20 ವರ್ಷದ ಇನ್ನೊಂದು 4 ಸಲ ನಮ್ಮ ಪಕ್ಷದ ಕಲಿಸಿದರೆ ಆವಾಗ ನೋಡುವ. ಇದಕ್ಕೊಂದು ಸೂಕ್ತವಾದ ಒಂದು ನಿಯಮ ಇವತ್ತು ತರಬೇಕಾಗ್ತದೆ. ಈಗಲ್ಲ, ಇನ್ನು ಕಾಲ ಕೂಡ ಈ ದೇಶ ಬಲಿಷ್ಠವಾಗಬೇಕಂತೇಳಿ ಪ್ರತಿಯೊಬ್ಬರ ಕನಸು. ದೇಶ ಬಲಿಷ್ಠವಾಗಬೇಕಾದ್ರೆ ನಾವು ಆಡೋ ಮಾತು, ಮಾಡೋ ಕೆಲಸ ಅದು ಸಮಾಜಕ್ಕೆ ಪೂರಕವಾಗಿದ್ದರೆ ಏನು ಸಮಸ್ಯೆ ಇಲ್ಲ. ದೇಶ ತನ್ನಿಂತಾನೇ ಒಂದರ ಸ್ಥಾನಕ್ಕೆ ಹೋಗಿ ನಿಲ್ತದೆ. ನಮ್ಮ ಪರಿಸ್ಥಿತಿ ಏನಿದೆ, ಈ ಬಾಯಿಗೆ ಬಂದಾಗ ಮಾತಾಡೋದು, ಸಮಸ್ಯೆ ಸೃಷ್ಟಿಸೋದು ಮತ್ತು ಸಮಸ್ಯೆ ಬಗೆಹರಿಸೋದು. ನಮ್ಮ ಅರ್ಧ ಆಯುಷ್ಯ ಇಲ್ಲೇ ಮುಗಿಯಿತು. ಸರ್, ಈಗ ಕೋಕಿಲ ಕ್ರಾಸ್ ವಿವಾದ ಏನು ಡೆಮಾಲಿಷ್ ರಾಜಕೀಯ ಕಾರಣ ಈಗ ಮನೆ ನಿರ್ಮಾಣ ಮಾಡಲಿಕ್ಕೆ ಒಂದು ನಿರ್ಣಯ ತಗೊಂಡ್ರು ಕೂಡ ಅದಕ್ಕೆ ಬ್ಯಾಕ್ ಫುಟ್ಗೆ ಗೌರ್ಮೆಂಟ್ ಹೋಗ್ತಿದೆ. ಅದನ್ನು ಯಾವ ರೀತಿ ನೋಡ್ತಾರೆ? ಇಲ್ಲ, ಅದಕ್ಕೆ ಸರ್ಕಾರ ಇವತ್ತು ನೋಡಿಕೊಳ್ತದೆ. ಅದಕ್ಕಾಗಿ ಸರ್ಕಾರ ಇದೆ, ಸಚಿವರಿದ್ದಾರೆ. ನಾನು ಸ್ಪೀಕರ್ ಆಗಿ ಬಗ್ಗೆ ಮಾತಾಡಲಿಕ್ಕೆ ತೀರ್ಮಾನ ಕೊಡೋದು ಯಾವುದು ವಿಚಾರ ಇಲ್ಲ. ಮನೆಗಳ ಅದು ಎಷ್ಟು ಸರಿ? ಯಾಕಂದರೆ 2023ರಲ್ಲಿ ಅವರು ಬಂದು ಇಟ್ಕೊಂಡಿದ್ದಾರೆ. ಅದರಲ್ಲಿ ಈಗ ಅದರಲ್ಲಿ 23 ಇವರು ಏನು ಮಾಡ್ತಾ ಇದ್ದೀವಿ, ಬಂದು ಅಲ್ಲಿ ಮನೆ ಕಟ್ಕೋಬೇಕಾದ್ರೆ ಎಲ್ಲ ವಿಚಾರ ಕೂಡ ಅದು ಸರ್ಕಾರದ ವಿಚಾರಗಳು. ಸರ್ಕಾರ ಅದರಲ್ಲಿ ಇವತ್ತು ತೀರ್ಮಾನ ತಗೊಳ್ಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು, ಸಂಬಂಧ ಮಂತ್ರಿಗಳು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದು ಅವ್ರಿಗೆ ಹೇಳಬೇಕಂತ ಅಲ್ಲದೆ ನಾನೊಂದು ಸ್ಪೀಕರ್ ಆಗಿರೋದ್ರ ಬಗ್ಗೆ ನಾನು ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಬಳ್ಳಾರಿಯಲ್ಲಿ ಮೊನ್ನೆ ನಡೆದಂಥ ಘಟನೆ, ಒಂದು ಅಲ್ಲಿ ನಡೆದಂಥ ಗೋಲಿಬಾರ್ ಆಗ್ಬೋದು, ಶೂಟೌಟ್ ಆಗ್ಬೋದು, ಅದ ನಂತರ ಲಾಠಿ ಚಾರ್ಜ್ ಆಗ್ಬೋದು. ಅದರ ಒಬ್ಬ SP ಒಂದು ದಿನ ಚಾರ್ಜ್ ತಗೊಂಡು ಅದೇ ನೆಕ್ಸ್ಟ್ ದಿನನೇ ಸಸ್ಪೆಂಡ್ ಆಗೋದು ಎಷ್ಟು ಸರಿ ಅಂತ ಕೇಳ್ತಾರೆ. ಅಲ್ಲಿ ಸೆಟ್ಲ್ ಆಗ್ಲಿಕ್ಕೂ ಆ ಟೈಮ್ ಕೊಡದೆ ಒಂದು ದಿನ ಚಾರ್ಜ್ ತಗೊಂಡು ಆತನಿಗೆ ಈ ವಿಷಯನೇ ಗೊತ್ತಿಲ್ಲ, ಏನು ಗೊತ್ತಿರೋದಿಲ್ಲ ಅಲ್ಲಿ ಸಿಚುವೇಶನ್ಗಳು. ಸಡನ್ ಒಬ್ಬ SP ಮತ್ತೆ ನೆಕ್ಸ್ಟ್ ದಿನನೇ ಅಲ್ಲಿಂದ ಅಮಾನತು ಮಾಡೋದು ಎಷ್ಟು ಸರಿ ಸರ್ಕಾರದ? ನೋಡಿ, ಒಂದು ಘಟನೆ ನಡೆದಾಗ ಅದರ ಸಂಬಂಧಪಟ್ಟಂಥ ಇಲಾಖೆಯವರು ಆ ಒಂದು ತೀರ್ಮಾನ ತಗೊಳ್ತಾರೆ. ಅದರ ಹಿಂದೆ ಏನುಂಟು, ಅದರ ಮುಂದೆ ನಮಗೇನು ಗೊತ್ತಿಲ್ಲ. ಅದು ಅವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿದಾಗ ಅದರ ವಿಚಾರ ತಿಳಿಯುವಂಥದ್ದಲ್ಲದೆ ಬೇರೆ ನಮ್ಗೆ ಯಾರಿಗೂ ಅದರ ವಿಷಯ ಗೊತ್ತಿರೋದಿಲ್ಲ. ಯಾಕೆ ಇವತ್ತು ಆಗಿದೆ ಅಂತ ಹೇಳಿಕೊಂಡು. ಸೊ ಅದಕ್ಕೆ ಕಾರಣಗಳಿರ್ಬೋದು, ಮತ್ತು ಸರ್ಕಾರ ಕಾರಣ ಹೇಳಬೇಕಾದ್ದು ಯಾರಿಗೂ ಅದರ ಸಂಪೂರ್ಣವಾಗಿ ಡೀಟೇಲ್ ಗೊತ್ತಿಲ್ಲ ಅಂತ ಅವರಿಗೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಸರ್ಕಾರವೇ ಅದಕ್ಕೆ ಕ್ಲಾರಿಫಿಕೇಷನ್ ಕೊಡ್ಬೋದು. ಆದರೆ ಆ ಘಟನೆ ನಡೆದದ್ದು ಬಹುಶಃ ಇವತ್ತು ಸರಿಯಲ್ಲ. ಯಾಕೆ ಇಬ್ಬರು ಕೂಡ ಶಾಸಕರೇ ಇದರಲ್ಲಿ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನೋಡಿ, ರಾಜಕಾರಣ ಎಲ್ಲ ಮಾಡಬೇಕಾಗ್ತದೆ, ಅದು ಬೇರೆ. ಆದರೆ ಸಿನಿಮಾ ರೀತಿಯ ರಾಜಕಾರಣ, ದ್ವೇಷದ ಕಾರಣ ಅದಕ್ಕೆ ಎಂದಿಗೂ ಕೂಡ ಸರಿಯಲ್ಲ. ಅದು ಯಾರು ಕೂಡ ಮಾಡಬಾರ್ದು. ಇಂಥ ಘಟನೆಯಿಂದಲೇ ಇವತ್ತು ಜನಸಾಮಾನ್ಯರು ಜನಪ್ರತಿನಿಧಿಗಳಿಗೆ ಗೌರವ ಕೊಡೋದು ಕಡಿಮೆ ಆಗ್ತಾ ಬರುವುದು. ಜನಪ್ರತಿನಿಧಿಗಳನ್ನು, ಶಾಸಕರನ್ನು, ಸಂಸದರನ್ನು ಇರಲಿ ಅಥವಾ ಜನಪ್ರತಿನಿಧಿ, ಇಂಥ ಕೆಲವರ ಈ ನಡವಳಿಕೆಯಿಂದಾಗಿಯೇ ಎಲ್ಲನೂ ಕೂಡ ಬೇರೆ ದೃಷ್ಟಿಯಿಂದ ನೋಡುವಂಥ ಪರಿಸ್ಥಿತಿ ಇವತ್ತು ಆಗ್ತದೆ. ಸೊ ಹಿಂದಿನೆಲ್ಲ ನಮ್ಮ ಶಾಸಕ ಯಾವ ರೀತಿ ಇದ್ದರೂ ಸಂಸ್ಕೃತಿ ಏನಿದೆಯಾ ಅದನ್ನು ಉಳಿಸಿಕೊಳ್ಳೋ ಜವಾಬ್ದಾರಿ ಅದು ಯುವ ಶಾಸಕರಿತ್ತು ಜವಾಬ್ದಾರಿ. ಅದು ಸದನದ ಒಳಗಡೆ ಇರಲಿ, ಸದನದ ಹೊರಗೆ ಇರಲಿ, ಶಾಸಕರು ಏಕವಚನದಲ್ಲಿ ಸಂಬೋಧಿಸುವಂಥದ್ದು, ಏಕವಚನದಲ್ಲಿ ಮಾತಾಡುವಂಥ, ಬೈಯುವಂಥದ್ದು, ಇದು ಯಾವುದೇ ಶಾಸಕರು ಹೇಳಿದಂಥದ್ದಲ್ಲ, ವಿಚಾರವೇ ಅಲ್ಲ. ಒಬ್ಬರಿಗೊಬ್ಬರಿಗೆ ತಟ್ಟುಕೊಡು. ಇವರು ಇಡೀ ಸಮಾಜದಲ್ಲಿರುವಂಥ ಶಾಂತಿ ಕಾಪಾಡಲಿಕ್ಕೆ, ಸಮಾಜದಲ್ಲಿರುವಂತೆಲ್ಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇವರನ್ನು ಗೆಲ್ಲಿಸಿ ಕಳಿಸಿದವರು. ಇವರೇ ಹೋಗಿ ಈ ರೀತಿ ಮಾಡೋದು ಕೂಡ ಇವತ್ತು ಸರಿಯಾದ ಒಂದು ಸಂದೇಶ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಕೂಡ ಖುದ್ದಾಗಿ ನಾನು ಮಾತಾಡ್ತೇನೆ. ಒಂದು ಕಡೆ ಸರ್ಕಾರದಲ್ಲಿ ಸ್ಪೀಕರ್ ಆಗಿದ್ದೀವಿ, ಒಂದು ಕಡೆ CM ಅದಕ್ಕೋಸ್ಕರ ಈಗ ಪರಮೇಶ್ವರ್ ಅವರು ನಾನು ಅದಕ್ಕೆ ಅರ್ಹ ವ್ಯಕ್ತಿ ಅಂತಲೇ ಹೇಳ್ತಾ ಇದ್ದಾರೆ. ನಾನು ಆಕಾಂಕ್ಷೆ ಹೇಳ್ತಿದ್ದೆ. ಒಂದು ಕಡೆಯಿಂದ DKC ಇದ್ದಾರೆ, ಹಾಗೆಯೇ ಸತೀಶ್ ಜಾರಕಿಹೊಳಿ. ಒಂದು ವೇಳೆ ನಿಮಗೂ ಆ ಒಂದು ಅರ್ಹತೆ ಇದೆ ಅಂತ ಅನ್ಸುತ್ತೆ CM ಪೋಸ್ಟ್? ನನಗೆ ವಿಷಯ ಗೊತ್ತಿಲ್ಲ, ಏನಾಗ್ತಿದೆ ಗೊತ್ತಿಲ್ಲ. ರಾಜಕೀಯ ನಡೆದ ಸಬ್ಜೆಕ್ಟ್ ನನಗೆ ಗೊತ್ತೇ ಇಲ್ಲ. ಒಂದು ವೇಳೆ ನಿಮ್ಮ ಹೆಸರು CM ರೇಸಲ್ಲಿ ಬಂದರೆ
ಅದಕ್ಕೆ ನೀವು ಜವಾಬ್ದಾರಿ ಅದೆಲ್ಲ 20 ವರ್ಷ ನಂತರ ನೋಡುವ, ಈಗೆಲ್ಲ ಇದೆ ಇದ್ದಾರೆ. ಅಲ್ಲ ಬಂದರೆ ಇಲ್ಲ ಅಷ್ಟು ಅರ್ಜೆಂಟ್ ಇಲ್ಲ. 20 ವರ್ಷದ ಇನ್ನೊಂದು 4 ಸಲ ನಮ್ಮ ಕ್ಷೇತ್ರ ಗೆಲ್ಲಿಸಿ ಕಲಿಸಿದರೆ ಆವಾಗ ನೋಡುವ. ಅದು ಆ ವಿಷಯ ನನಗೆ ಗೊತ್ತಿಲ್ಲ. ಈಗ ಸ್ಪೀಕರ್ ಆದ ನಂತರ ನನ್ನ ಪೊಲಿಟಿಕಲ್ ಚಾನಲ್ ಬಂದಾಗಿದೆ. ನನಗೆ ಬರೀ ನಮ್ಮ ಕಾನ್ಸ್ಟಿಟ್ಯೂಷನ್ ಚಾನಲ್, ಸ್ಪೀಕರ್ ಚಾನಲ್ ಮಾತ್ರ ನೋಡೋದು. ಈಗ ದಕ್ಷಿಣ ಕನ್ನಡದಲ್ಲಿ ಈ ಕೋಳಿ ಅಂಕಕ್ಕೆ ಕಡಿವಾಣ ಹಾಕುವಂಥ ಇದು ನಡೀತಾ ಇದೆ. ಪೊಲೀಸರು ಬಿಡ್ತಾ ಇಲ್ಲ. ಒಂದು ಕಡೆಯಿಂದ ಎಲ್ಲ ಹುಡುಕಾಟ ನಡೀತದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೆಯೇ ತುಳು ತಾಲೂಕು ಏನು ಯಾಕಂದರೆ ತಲತಲಾಂತರಗಳ ನಡೆದು ಬಂದಂತಹ ಕೋಳಿಗಳು ಕಟ್ಟ, ಅದಕ್ಕೆ ಈಗ ತಡೆ ಒಡ್ಡುವಂಥ ಪ್ರಕ್ರಿಯೆ ಯಾವ ರೀತಿ ಕರಡಿ ಜಾತ್ರೆಯಲ್ಲಿ ಕೂಡ ಹೌದು, ಉಳ್ಳಾಲಲ್ಲಿ ನೀವು ಮಾಡಿಸಿದ್ದೀರಂತ ಮೊನ್ನೆ. ಹೌದು. ಈಗ ಇದರ ಬಗ್ಗೆ ದೀರ್ಘ ಚರ್ಚೆ ಕೂಡ ಆಗಿದೆ. ಇದರಲ್ಲಿ ಯಾರು ಸಂಘಟಕರು ಹೇಳ್ತಾರೆ, ಡಿಪಾರ್ಟ್ಮೆಂಟ್ ಹೇಳ್ತದೆ ಬೆಟ್ಟಿಂಗ್ ಮತ್ತು ಇದು ನಡೀತದೆ ಅಂತೇಳಿ, ಗ್ಯಾಂಬ್ಲಿಂಗ್. ಅದನ್ನು ನಡೆಸೋರು ಹೇಳ್ತಾರೆ ಅದನ್ನು ಅವರು ಯಾರು ಅದನ್ನು ಮಾತಾಡೋ ಬೇಕಾದ್ರೆ ಕ್ರಮ ತೆಕ್ಕೊಳ್ಳಿ, ಅವರನ್ನು ಮುಂದಿಟ್ಕೊಂಡು ಇದನ್ನು ಸರಿಯಲ್ಲ ಅಂತೇಳಿ ಇವರು ಸಂಘಟಕರು, ಅದು ಹಿಂದಿಂದೆಲ್ಲ ಬಂದದಂಥ ವಿಚಾರಗಳು. ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಇದಕ್ಕೆ ಯಾಕಂತ ಹೇಳಿದರೆ ಇದಕ್ಕೊಂದು ಸೂಕ್ತವಾದ ಒಂದು ನಿಯಮ ಇವತ್ತು ತರಬೇಕಾಗ್ತದೆ. ಈಗಲ್ಲ, ಇನ್ನು ಕಾಲ ಕೂಡ ಒಂದು ಸಿಸ್ಟಮ್ಯಾಟಿಕ್ ಆಗಿದ್ದು ಸಂಸ್ಕೃತಿ ಪರಂಪರೆ ಉಳಿಬೇಕು ಅಂತ ಹೇಳಿಕೊಂಡು ಅದಕ್ಕೊಂದು ನಿಯಮವೇ, ವಿ ಶುಡ್ ಗೆಟ್ ಅನ್ ಆ್ಯಕ್ಟ್ ರೂಲ್ಸ್. ಯಾಕಂದ್ರೆ ಒಟ್ಟಿಗೆ ಸೇರಿಕೊಂಡು ಕರಾವಳಿಯ ಶಾಸಕರೆಲ್ಲ ಸೇರಿಕೊಂಡು ಒಂದು ನಿರ್ಣಯ ಸರ್ಕಾರದ ಅಲ್ಲ, ಅದು ಈಗ ನಾವು ಚರ್ಚೆ ಮಾಡಿದೆ ಲಾ ಮಿನಿಸ್ಟ್ರು ಮತ್ತು ನಮ್ಮ ಅಡ್ವೈಸರ್ ಟು ದಿ ಚೀಫ್ ಲಾ ಅಡ್ವೈಸರ್ಗೆ ಮತ್ತು ಇಲಾಖೆಯವರು ಮಾತಾಡಿದ್ದೇನೆ. ಚರ್ಚೆ ನಡೀತಾ ಇದೆ. ಈಗ ನಮ್ಮ ಸಮಸ್ಯೆ ನಮ್ಮ ಗಮನಕ್ಕೆ ಬಂದಿದೆ. ನಾನು ಇಲ್ಲಿ ಜಿಲ್ಲೆಯವನಾದ ಕಾರಣ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಚಿವರಿದ್ದಾರೆ, ಚರ್ಚೆ ನನ್ನ ಸಲಹೆ ಅವರಿಗೆ ಕೊಟ್ಟಿದ್ದೇನೆ. ಬಹುಶಃ ಮುಂದಿನ ಅದು ಬಗೆಹರಿಬಹುದಂತ ವಿಶ್ವಾಸ ನನಗೆ ಇದೆ. ಈಗ ಹೇಟ್ ಸ್ಪೀಚ್ ಬಗ್ಗೆ ಭಾಳಷ್ಟು ಟೀಕೆ ಆಗ್ತಾ ಉಂಟು. ಯಾಕೆ ಅದು ಒಂದು ವಿಭಾಗವನ್ನು ಟಾರ್ಗೆಟ್ ಮಾಡ್ತಿದ್ದೆ. ಆ ವಿಭಾಗ ನೋಡಿ, ಈಗ ನಾನು ಅದನ್ನು ಸ್ಪೀಕರಿಗೆ ಅದು ಪಾಸ್ ಮಾಡೋ ಇದು ಅವಕಾಶ ಇತ್ತು ನನಗೆ. ಅದರಲ್ಲಿ ಎಲ್ಲೂ ಯಾವುದು ವಿಭಾಗ ಅಂತ ಮೆನ್ಷನ್ ಮಾಡಲಿಲ್ಲ. ಯಾರು ಇವತ್ತು ದ್ವೇಷ ಭಾಷಣ ಮಾಡ್ತಾರೆ ಅವರಿಗೆ ಕ್ರಮ ತಗೊಳ್ಳುವಂಥದ್ದು ಅಲ್ವಾ. ಅದರಲ್ಲಿ ಯಾಕೆ ನೋಡಿ, ಈ ದೇಶ ಬಲಿಷ್ಠವಾಗಬೇಕಂತೇಳಿ ಪ್ರತಿಯೊಬ್ಬರ ಕನಸು. ದೇಶ ಬಲಿಷ್ಠವಾಗಬೇಕಾದ್ರೆ ನಾವು ಆಡೋ ಮಾತು, ಮಾಡೋ ಕೆಲಸ ಅದು ಸಮಾಜಕ್ಕೆ ಪೂರಕವಾಗಿದ್ದರೆ ಏನು ಸಮಸ್ಯೆ ಇಲ್ಲ. ದೇಶ ತನ್ನಿಂತಾನೇ ಒಂದರ ಸ್ಥಾನಕ್ಕೆ ಹೋಗಿ ನಿಲ್ತದೆ. ನಮ್ಮ ಪರಿಸ್ಥಿತಿ ಏನಿದೆ, ನಾವು ಬಾಯಿಗೆ ಬಂದಾಗ ಮಾತಾಡೋದು, ಸಮಸ್ಯೆ ಸೃಷ್ಟಿಸೋದು ಮತ್ತು ಸಮಸ್ಯೆ ಬಗೆಹರಿಸೋದು. ನಮ್ಮ ಅರ್ಧ ಆಯುಷ್ಯ ಇಲ್ಲಿ ಮುಗಿಯಿತು ಇದರಲ್ಲಿ. ಆದ ಕಾರಣ ಅದರಲ್ಲಿ ಏನಾದರೂ ಲೋಪದೋಷ ಇದ್ದಲ್ಲಿ ಅದನ್ನು ಬಹುಶಃ ಅವ್ರು ಎಲ್ಲರಿಗೂ ರೈಟಿಂಗಲ್ಲಿ ಕೊಡ್ಬೋದು. ಅದು ಆ ಒಂದು ಭಾಗ ಟಾರ್ಗೆಟ್ ಮಾಡ್ತಾರೆ, ಈ ಭಾಗ ಅದು ನನಗೆ ಗೊತ್ತಿಲ್ಲ. ಯಾವ ರೀತಿ ಅವರು ಹೇಳಿದ್ದಾರೆ ಕೂಡ ನನಗೆ ಅರ್ಥ ಆಗೋದಿಲ್ಲ. ಇದರಲ್ಲಿ ಹೆಚ್ಚು ಕಮ್ಮಿ ಇದರಲ್ಲಿ ಮತ್ತೇನಿದೆ, ನಮಗೆಲ್ಲರಿಗೂ ಕೂಡ ನೆಮ್ಮದಿ ಮತ್ತು ಶಾಂತಿ ಮತ್ತು ಸೋದೆ ವಾತಾವರಣದಲ್ಲಿ ಇರಬೇಕು. ಅದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಸರ್, ಈಗ ಈ ಗೋಕುಲ ಕ್ರಾಸ್ ವಿವಾದದಲ್ಲಿ ಬೇರೆ ಕೇರಳದವರು ಮೂಗು ತೋರಿಸಿ ಇಲ್ಲಿ ವಿವಾದ ಸೃಷ್ಟಿ ಮಾಡಿ ಅದಕ್ಕೊಂದು ಉಳಿಯುವ ಇದಕ್ಕೆ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸ ಮಾಡ್ತಾರೆ. ಅದನ್ನು ಹೇಗೆ? ಅದು ನಾನು ಹೇಳಿದೆನಲ್ಲ, ನಾನು ಒಂದು ಸಭಾಧ್ಯಕ್ಷರಾಗಿ ನನಗೆ ಇದು ಯಾವುದೇ ವಿಚಾರದಲ್ಲಿ ನನ್ನದಾದ ವ್ಯಕ್ತಿ ಹೇಳಲಿಕ್ಕೆ ಕೊಡಲಿಕ್ಕೆ ಆಗೋದಿಲ್ಲ. ಇದು ಸರ್ಕಾರಕ್ಕೆ ಉತ್ತರ ಕೊಡಬೇಕಾಗ್ತದೆ. ಅವರು ನೋಡಿಕೊಳ್ತಾರೆ ವಿಚಾರ. ನಮಗೆ ಎಲ್ಲರಿಗೂ ಕೂಡ ಒಂದು ನೆಮ್ಮದಿ ಮತ್ತು ಸಂವಾದ ಸಂತೋಷ ವಾತಾವರಣ ನಿರ್ಮಾಣ ಮಾಡಲಿ, ಅಷ್ಟೇ ಹೇಳಲಿಕ್ಕೆ ಇಚ್ಛಿಸುವಂಥದ್ದು.